ಹಲೋ ಫ್ರೆಂಡ್ಸ್, ಇದು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಓಕೆ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಂಬರ್ 21ರದ್ದು, ರೈಟ್? ಕೋರ್ಸ್ ನಂಬರ್ 21 ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಇದರದ್ದು ಲಾಸ್ಟ್ ವಿಡಿಯೋದಲ್ಲಿ ಯೂನಿಟ್ 3ದು ಸ್ವಲ್ಪ ಪೋರ್ಷನ್ ಬಾಕಿ ಇತ್ತು. ಸೊ ಅದನ್ನು ನಾನು ಇದರಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾನೆಲ್ಲ ಅನೌನ್ಸ್ ಮಾಡೋದೇನಂತಂದರೆ, ಎಲ್ಲರೂ ಕ್ವಶನ್ ಪೇಪರ್ಸನ್ನು ಕಳಿಸ್ಕೊಡಿ ಅಥವಾ ಇಂಪಾರ್ಟೆಂಟ್ ಕ್ಲಾಸ್ ನೋಟ್ಸನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾನು ಕ್ವಶನ್ ಪೇಪರಲ್ಲಿ ಇರೋದನ್ನು ಮಾತ್ರ ಮಾಡ್ತಾ ಇರೋದು, ಮತ್ತು ಕ್ಲಾಸ್ ನೋಟ್ಸನ್ನು ಕಂಬೈನ್ ಮಾಡಿ, ಕ್ವಶನ್ ಪೇಪರ್ಸನ್ನು ಕಂಬೈನ್ ಮಾಡಿ ಎರಡರ ಥ್ರೂ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಅಷ್ಟೇ ಕವರ್ ಮಾಡ್ತಾ ಇದ್ದೀನಿ. ನೀವು ಮುಂದೆ ಹೋದಂಗೆ ಈವನ್ ಯೂನಿಟ್ ಮಾಡ್ಯೂಲ್ ಕೂಡ ನಾನು ಸ್ಕಿಪ್ ಮಾಡಿದ್ದೀನಿ, ಬೇಸ್ಡ್ ಆನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಇಂಪಾರ್ಟೆನ್ಸ್ ಆ್ಯಸ್ ಐ ಫೀಲ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅನಿಸಿರ್ಬೋದು. ಸೊ ಅದನ್ನೆಲ್ಲ ನಾನು ಇದರಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಕ್ವಶನ್ ಪೇಪರ್ ಬಗ್ಗೆ ಆಗಲಿ ಅಥವಾ ಕ್ಲಾಸ್ ನೋಟ್ಸ್ ಬಗ್ಗೆ ಆಗಲಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ಇದರಲ್ಲಿ ಕವರ್ ಆಗಿರುತ್ತೆ. ಓಕೆ, ರಿಲ್ಯಾಕ್ಸ್ ಆಗಿ ಆಗಿರೋದನ್ನು ನಾನು ಹೇಳಿದ್ದನ್ನು ನೋಟ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಟೈಮ್ ಇತ್ತು ಅಂದರೆ ನಾನು ಯಾವುದಾದ್ರು ಮಾಡ್ಯೂಲ್ಸನ್ನು ಯೂನಿಟನ್ನು ಸ್ಕಿಪ್ ಮಾಡಿದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿ. ಬಟ್ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಫುಲ್ ಮಾಡ್ಯೂಲನ್ನೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಯೂನಿಟನ್ನು ನೋಡಿ ಯಾವುದಾದ್ರು ಟಫ್ ಅನಿಸಿದಾಗ ಆವಾಗ ಸ್ಕಿಪ್ ಮಾಡಿ. ಅದು ಬಿಟ್ಟು ನೀವು ಮಾಡ್ಯೂಲನ್ನೇ ಸ್ಕಿಪ್ ಮಾಡಿದಾಗ ಕೆಲವೊಂದು ಸಲ ಆ ಮಾಡ್ಯೂಲಲ್ಲಿ ಈಸಿಯಾಗಿರೋದು ಎಕ್ಸಾಮಲ್ಲಿ ಬರ್ಬೋದಾದಂಥದ್ದು ಇದ್ದದ್ದನ್ನು ಕೂಡ ನೀವು ಮಿಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಮೇಜರ್ ಕಂಪೋನೆಂಟ್ಸ್ ಆಫ್ ದ ಸ್ಟ್ರಾಟಜಿಕ್ ಪ್ಲ್ಯಾನ್, ದಿಸ್ ಇಸ್ ಕಮ್ಸ್ ಅಂಡರ್ ದ ಯೂನಿಟ್ 3. ಓಕೆ, ಸೊ ಯಾವ್ಯಾವ ಕಂಪೋನೆಂಟ್ಸ್ ಇರುತ್ತೆ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಂತ ಮಾಡ್ತಾ ಹೋದಾಗ ಅಂತಂದರೆ, ಮಿಷನ್ ಸ್ಟೇಟ್ಮೆಂಟ್ ಇರ್ಬೋದು. ಓಕೆ, ಮಿಷನ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಇನ್ನು ಮುಂದೆ ಡೀಟೇಲ್ ಆಗಿ ಬರುತ್ತೆ ಮಿಷನ್ ಸ್ಟೇಟ್ಮೆಂಟ್, ವಿಷನ್ ಸ್ಟೇಟ್ಮೆಂಟ್ ಡಿಫ್ರೆನ್ಸಸ್ ಎಲ್ಲ. ಓಕೆ, ಇದರಲ್ಲಿ ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡು ಹೋಗೋಣ. ಮಿಷನ್ ಸ್ಟೇಟ್ಮೆಂಟ್ ಅಂದರೆ ವೈ ಯು ಎಕ್ಸಿಸ್ಟ್, ನೀವು ಯಾಕೆ ಎಕ್ಸಿಸ್ಟ್ ಆಗಿದ್ದೀರಾ, ಏನು ಪ್ರಾಡಕ್ಟ್ ಮಾಡ್ತಾಯಿದ್ದೀರಾ, ಓಕೆ, ನೀವು ಏನು ಯಾವ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅನ್ನೋದು ಗೊತ್ತು ಮಾಡ್ಕೊಳ್ಳೋದೇ ಮಿಷನ್ ಸ್ಟೇಟ್ಮೆಂಟ್ ಆಗಿರುತ್ತೆ. ವಿಷನ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ಫ್ಯೂಚರ್ ಆಫ್ಟರ್ 5 to 10 ಇಯರ್ಸಲ್ಲಿ ನೀವು ಏನು ಆಗೋಕ್ಕೆ ಇಷ್ಟಪಡ್ತೀರಾ ಅದು ವಿಷನ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ದೆನ್ ವ್ಯಾಲ್ಯೂ ಸ್ಟೇಟ್ಮೆಂಟ್ ಆರ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇರುತ್ತೆ. ಸ್ವೋಟ್ ಅನಾಲಿಸಿಸ್ ಮಾಡಬೇಕಾಗತ್ತೆ, ಕಾಂಪಿಟೇಟಿವ್ ಅಡ್ವಾಂಟೇಜಸನ್ನು ಕವರ್ ಮಾಡಬೇಕಾಗತ್ತೆ, ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸನ್ನು ನೋಡಬೇಕು, ಸ್ಟ್ರಾಟಜೀಸ್ ಯಾವುದನ್ನು ಯೂಸ್ ಮಾಡ್ತೀರಾ ನೀವು. ಓಕೆ, ಶಾರ್ಟ್ ಟರ್ಮ್ ಗೋಲ್ಸ್ ಇರ್ಬೋದು, ಪ್ರಿಯಾರಿಟೀಸ್ ಇರ್ಬೋದು, ಇನಿಷಿಯೇಟಿವ್ಸ್ ಇರ್ಬೋದು, ವಾಟ್, ವೆನ್, ಹೂ ಆರ್ ಮೆಷರೇಬಲ್, ಇವೆಲ್ಲ ಮೆಷರೇಬಲ್ ಆಗಿ ಯಾರು ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಇವೆಲ್ಲವನ್ನು ಕೂಡ ನೀವು ಕಂಪ್ಲೀಟಾಗಿ ಡಿಟೇಲ್ಡಾಗಿ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ಆ್ಯಕ್ಷನ್ಸ್ ಐಟಮ್ಸು, ಯಾವ್ಯಾವ ಥರ ಆ್ಯಕ್ಷನ್ಸ್ ತೊಗೊತೀರಾ, ಸ್ಕೋರ್ ಕಾರ್ಡ್ ಇರ್ಬೋದು, ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಏನೇನು ಇಟ್ಕೋಬೋದು, ಫಿನಾನ್ಷಿಯಲ್ ಅಸೆಸ್ಮೆಂಟ್ಸು, ಇವೆಲ್ಲ ತುಂಬ ಬ್ರೀಫಾಗಿ ಹೇಳ್ತಾ ಇದ್ದೀನಿ ಒಂದು ವರ್ಡಲ್ಲಿ. ಓಕೆ, ಇನ್ ಬಿಟ್ವೀನ್ ನನಗೆ ಟೈಮ್ ಸಿಕ್ಕಾಗ ಇನ್ ಬಿಟ್ವೀನ್ ಈ ಟಾಪಿಕ್ ಮೇಜರ್ ಆಗಿ ಬಂದಾಗ ಅಲ್ಲಿ ಡೀಟೇಲಾಗಿ ಕೂಡ ನಿಮ್ಗೆ ಸಿಗುತ್ತೆ. ಸೊ ದಿಸ್ ಆರ್ ದ ಡಿಫ್ರೆಂಟ್ 11 ಕಂಪೋನೆಂಟ್ಸ್ ಆಫ್ ಸ್ಟ್ರಾಟಜಿಕ್ ಪ್ಲ್ಯಾನ್: ಮಿಷನ್ ಸ್ಟೇಟ್ಮೆಂಟ್, ವಿಷನ್ ಸ್ಟೇಟ್ಮೆಂಟ್, ವ್ಯಾಲ್ಯೂ ಸ್ಟೇಟ್ಮೆಂಟ್, ಓಕೆ, ಕಾಂಪಿಟೇಟಿವ್ ಅಡ್ವಾಂಟೇಜ್, ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್, ಸ್ಟ್ರಾಟಜೀಸ್, ಶಾರ್ಟ್ ಟರ್ಮ್ ಗೋಲ್ಸ್, ಆ್ಯಕ್ಷನ್ ಐಟಮ್ಸ್, ಸ್ಕೋರ್ ಕಾರ್ಡ್ ಆ್ಯಂಡ್ ಫಿನಾನ್ಷಿಯಲ್ ಅಸೆಸ್ಮೆಂಟ್. ದೆನ್ ಕಮಿಂಗ್ ಟು ದ ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್. ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗನ್ನು ಯಾರು ಮಾಡ್ತಾರೆ? ಮೇಜರ್ಲಿ ಸೀನಿಯರ್ ಆರ್ ಟಾಪ್ ಮ್ಯಾನೇಜ್ಮೆಂಟ್ ಡೂ ದ ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್. ಡೈರೆಕ್ಷನ್ ಆಫ್ ದ ಫರ್ಮಲ್ಲಿ ಡಿಸೈಡ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಆ್ಯಸ್ ಅ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ಅ ಕೋರ್ಸ್ ಆಫ್ ಆ್ಯಕ್ಷನ್ ಫ್ರಮ್ ಅಮಾಂಗ್ ಮೆನಿ ಆಲ್ಟರ್ನೇಟಿವ್ಸ್. ನಿಮಗೆ ತುಂಬ ಆಲ್ಟರ್ನೇಟಿವ್ಸ್ ಇದ್ದು ಅದರಲ್ಲಿ 1 or 2 ನೀವು ಚೂಸ್ ಮಾಡ್ತೀರಾ. ಸೊ ಅದನ್ನೇ ನಾವು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬೋದು. ಆರ್ಗನೈಸೇಷನ್ ಡಿಸಿಷನ್ ಕ್ಲಾಸಿಫಿಕೇಷನ್ ಏನೇನಂತಂದರೆ, ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್ ಇರ್ಬೋದು, ಟ್ಯಾಕ್ಟಿಕಲ್ ಆಗಿರ್ಬೋದು, ಆಪ್ರೇಷನಲ್ ಡಿಸಿಷನ್ ಮೇಕಿಂಗ್ ಇರ್ಬೋದು. ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ದಿಸ್ ಇಸ್ ಡನ್ ಬೈ ಟಾಪ್ ಮ್ಯಾನೇಜ್ಮೆಂಟ್ ಫಾರ್ ಲಾಂಗ್ ರನ್ ಫ್ಯೂಚರ್. ಓಕೆ, ಟ್ಯಾಕ್ಟಿಕಲ್ ಅಂತ ಬಂದಾಗ ಇದು ಮಿಡಲ್ ಮ್ಯಾನೇಜ್ಮೆಂಟ್ ಮಾಡ್ತಿರುತ್ತೆ. ಹೌ ಟು ಇಂಪ್ಲಿಮೆಂಟ್ ದ ಸ್ಟ್ರಾಟಜಿ, ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದೀವಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಗೈಡೆನ್ಸ್ ಕೊಡೋದು ಈ ಟ್ಯಾಕ್ಟಿಕಲ್ ಡಿಸಿಷನ್ ಮೇಕಿಂಗ್. ದೆನ್ ಆಪ್ರೇಷನಲ್ ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು, ಫ್ರಂಟ್ ಲೈನಲ್ಲಿ ಯಾರು ಮ್ಯಾನೇಜರ್ಸ್ ಇರ್ತಾರೆ, ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಯಾರು ಟೇಕ್ ಕೇರ್ ಮಾಡ್ತಿರ್ತಾರೆ, ರಿಯಲ್ ಟೈಮ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಿರ್ತಾರೆ, ಅವರು ಆಪ್ರೇಷನಲ್ ಡಿಸಿಷನ್ಸನ್ನು ತಗೊಳ್ತಾರೆ. ಸೊ ಫೀಚರ್ಸ್ ಆಫ್ ದ ಸ್ಟ್ರಾಟಜಿಕ್ ಡಿಸಿಷನ್ಸ್ ಅಂತ ಬಂದರೆ, ಸೊ once again we can see that organization classification, strategic, tactical and operational. Features of strategic decision. Strategic decision the features ಬಂದಾಗ possessing new resources, reallocating resources, ಪ್ರೊಪೋಸಿಷನ್ಸ್. ಇಲ್ಲಿ ಏನು ಮಾಡ್ತೀವಿ, ರಿಸೋರ್ಸಸನ್ನು ಫೈಂಡ್ ಮಾಡಬೇಕಾಗತ್ತೆ ಮತ್ತು ಆಲ್ರೆಡಿ ಇರೋ ರಿಸೋರ್ಸಸನ್ನು ರೀಅಲೋಕೇಟ್ ಮಾಡಬೇಕಾಗತ್ತೆ. ಏನಾದ್ರು ಚೇಂಜಸ್ ಬೇಕಿದ್ರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಈ ಥರ ರೀಅಲೋಕೇಟ್ ಮಾಡಬೇಕಾಗತ್ತೆ. ಥ್ರೆಟ್ಸ್, ಅಪಾರ್ಚುನಿಟೀಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ.
ಓಕೆ. ಆರ್ಗನೈಸೇಷನ್ ಆ್ಯಕ್ಟಿವಿಟೀಸ್ ಏನೇನಿದ್ದಾವೆ ಅಂತ ನೋಡಬೇಕಾಗುತ್ತೆ. ಏನಾದ್ರು ಚೇಂಜಸ್ ಬೇಕಾ, ಎನ್ವೈರ್ಮೆಂಟಲ್ ಚೇಂಜಸ್ ಏನಾದ್ರು ಬೇಕಾಗುತ್ತಾ, ಬಿಕಾಸ್ ಎನ್ವೈರ್ಮೆಂಟಲ್ ಚೇಂಜಸ್ ಎವ್ರಿ ಡೇ ಹ್ಯಾಪನ್ಸ್ ಆಗುತ್ತಾ ಇರೋದ್ರಿಂದ ಅಲ್ಲೇನಾದ್ರು ಚೇಂಜಸ್ ಬೇಕಾ ಅಂತ ನೋಡಬೇಕಾಗತ್ತೆ. ದೆನ್ ಕಾಂಪ್ಲೆಕ್ಸ್ ಇನ್ ನೇಚರ್, ಸ್ಟ್ರಾಟಜಿಕ್ ಡಿಸಿಷನ್ ಇಸ್ ಅ ಕಾಂಪ್ಲೆಕ್ಸ್ ಇನ್ ನೇಚರ್, ಅನ್ಸರ್ಟೈನ್ ಆಗಿರುತ್ತೆ, ರಿಸ್ಕ್ ಅಸೋಸಿಯೇಟೆಡ್ ಆಗಿರುತ್ತೆ, ಮತ್ತು ಕಾಸ್ಟನ್ನು ಲೋವರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಸ್ಟ್ರಾಟಜಿಕ್ ಡಿಸಿಷನ್. ಸೊ ದಿಸ್ ಕಂಪ್ಲೀಟ್ಸ್ ದ ಮಾಡ್ಯೂಲ್ 1ನಲ್ಲಿ ಯೂನಿಟ್ 3, ರೈಟ್. ದೆನ್ ವಿಲ್ ಕಮ್ ಟು ದ ಯೂನಿಟ್ 4. ಓಕೆ, ಯೂನಿಟ್ 4ಅಲ್ಲಿ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್, ರೈಟ್. ಸೊ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅಂದರೆ ಏನು? ದ ವೇ ಆರ್ಗನೈಸೇಷನ್ ಡಿಫೈನ್ಸ್ ಇಟ್ಸ್ ಸ್ಟ್ರಾಟಜಿಯನ್ನು ಡಿಫೈನ್ ಮಾಡೋದೇ ಪ್ರಾಸೆಸ್. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಇನ್ ವಿಚ್ ದ ಆರ್ಗನೈಸೇಷನ್ decides to implement a selected few strategies, details the implementation plan, keeps on appraising the progress, success of implementation through regular assessment. ಫುಲ್ ಪ್ರಾಸೆಸ್ಸನ್ನು ಇಲ್ಲಿ ಹೇಳ್ತಾರೆ. ಪ್ರಾಸೆಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಾವು ಪ್ಲ್ಯಾನಿಂಗನ್ನು ಸ್ಕ್ಯಾನ್ ಮಾಡೋದ್ರಿಂದ ಹಿಡಿದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋ ತನಕ, ಇವ್ಯಾಲ್ಯೂಯೇಷನ್ ಮಾಡೋ ತನಕ ಇರೋದನ್ನು ನಾವೇನಂತೀವಿ? ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅಂತ ಕರಿತೀವಿ. ದ ವೇ ಆರ್ಗನೈಸೇಷನ್ ಡಿಫೈನ್ಸ್ ಇಟ್ಸ್ ಸ್ಟ್ರಾಟಜಿ, it is a continuous process in which the organization decides to implement a selected few strategies, details the implementation plan, keeps on appraising the progress, success of implementation through regular assessment. Okay, so definition ನೋಡಿದಾಗ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು, ಬಟ್ ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ಯಾನಿಂಗ್ ಟಿಲ್ ದ ಇಂಪ್ಲಿಮೆಂಟೇಷನ್ ಏನೇನು ಮಾಡ್ತಿರ್ತೀವಿ ಸ್ಟೆಪ್ ಬೈ ಸ್ಟೆಪ್, ಅದನ್ನೇ ನಾವೇನಂತೀವಿ? ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿದಾಗ ಎನ್ವೈರ್ಮೆಂಟಲ್ ಸ್ಕ್ಯಾನಿಂಗ್ ಫಸ್ಟ್ ಸ್ಟೆಪ್. ಎನ್ವೈರ್ಮೆಂಟಲ್ ಸ್ಕ್ಯಾನಿಂಗ್ ಅಂದರೆ ಏನು ಬರುತ್ತೆ? ಪ್ರೊಸೆಸ್ ಆಫ್ ಕಲೆಕ್ಟಿಂಗ್, ಸ್ಕ್ರಿಟಿನೈಸಿಂಗ್, ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಫಾರ್ ಸ್ಟ್ರಾಟಜಿಕ್ ಪರ್ಪಸ್. ಫಸ್ಟ್ ನಾವು ಯಾವ ಪ್ಲೇಸಲ್ಲಿ, ಯಾವ ಎನ್ವೈರ್ಮೆಂಟಲ್ಲಿ ನಮ್ಮ ಬಿಸ್ನೆಸ್ಸನ್ನು, ಇಂಡಸ್ಟ್ರಿನ ಓಪನ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅದನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಇದೆಯಾ, ಅಲ್ಲ ಪ್ರಾಡಕ್ಟ್ ಮಾಡೋಕ್ಕಾಗುತ್ತಾ, ಆಗಲ್ವಾ? ಸೊ ಡಿಫ್ರೆಂಟ್ ಕ್ವಶನ್ಸ್ ಅರೈಸಸ್. ಇನ್ ಫ್ಯೂಚರ್ ನಾವು ಇದು ಡೀಟೇಲಾಗಿ ನೋಡೋಣ. ಓಕೆ, ಎನ್ವೈರ್ಮೆಂಟಲ್ ಸ್ಕ್ಯಾನಿಂಗ್. ಸ್ಟ್ರಾಟಜಿ ಫಾರ್ಮುಲೇಷನ್ ಬರುತ್ತೆ. ಬೆಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅಥವಾ ಬೆಸ್ಟ್ ಅಲ್ಟರ್ನೇಟಿವ್ ಯಾವುದಂತ ಅನ್ನೋದನ್ನು ನಾವು ಫಾರ್ಮುಲೇಟ್ ಮಾಡಬೇಕಾಗತ್ತೆ. ದೆನ್ ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್. ಓಕೆ, ಸ್ಟ್ರಾಟಜಿ ಇಂಪ್ಲಿಮೆಂಟೇಷನಲ್ಲಿ ಏನು ಬರುತ್ತೆ? ಸ್ಟ್ರಾಟಜಿ ಇಂಟು ಆ್ಯಕ್ಷನ್ ಮಾಡಬೇಕಾಗತ್ತೆ. ಸ್ಟ್ರಾಟಜಿ ಇಂಟು ಆ್ಯಕ್ಷನ್ ಹೇಗೆ ಮಾಡ್ತೀವಿ? ಡಿಸೈನಿಂಗ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಡಿಸ್ಟ್ರಿಬ್ಯೂಟಿಂಗ್ ರಿಸೋರ್ಸಸ್, ಡೆವಲಪಿಂಗ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್, ಮ್ಯಾನೇಜಿಂಗ್ HR. ಇವೆಲ್ಲ ಏನು ಬರುತ್ತೆ? ಇಂಪ್ಲಿಮೆಂಟೇಷನ್ ಏನು ಬರುತ್ತೆ? ಆ್ಯಕ್ಷನ್ಸ್ ಯಾವ ತೊಗೊಳ್ತೀವಿ, ಯಾವ ಥರ ಆರ್ಗನೈಸ್ ಸ್ಟ್ರಕ್ಚರ್ ಇರುತ್ತೆ, ಯಾವ ಥರ ರಿಸೋರ್ಸಸ್ ಇರುತ್ತೆ, ಯಾವ ಥರ ಡಿಸಿಷನ್ಸನ್ನು ತೊಗೋಬೇಕಾಗತ್ತೆ, ಯಾವ ಥರ HR ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇವೆಲ್ಲವೂ ಸ್ಟ್ರಾಟಜಿ ಇಂಪ್ಲಿಮೆಂಟೇಷನಲ್ಲಿ ಬರುತ್ತೆ. ದೆನ್ ಸ್ಟ್ರಾಟಜಿ ಇವ್ಯಾಲ್ಯೂಯೇಷನ್. ಸ್ಟ್ರಾಟಜಿ ಇವ್ಯಾಲ್ಯೂಯೇಷನ್ ಏನಿರುತ್ತೆ? ಅಪ್ರೈಸಿಂಗ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಮೆಜರಿಂಗ್ ಪರ್ಫಾರ್ಮೆನ್ಸ್, ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ಸ್ಟ್ರಾಟಜಿ ಇವ್ಯಾಲ್ಯೂಯೇಷನ್ ಮಾಡುತ್ತೆ. ಆಲ್ರೆಡಿ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಸೊ ಅದಾದಮೇಲೆ ಯಾವ್ಯಾವ ಥರ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರನ್ನು ಚೇಂಜಸ್ ಮಾಡಬೇಕು, ಪರ್ಫಾರ್ಮೆನ್ಸನ್ನು ಹೇಗೆ ಮೆಷರ್ ಮಾಡಬೇಕು, ಅದರಲ್ಲೇನೋ ಕರೆಕ್ಷನ್ಸ್ ಇದ್ದರೆ ಹೇಗೆ ತೊಗೋಬೇಕು ಅನ್ನೋದೆಲ್ಲ ಸ್ಟ್ರಾಟಜಿ ಇವ್ಯಾಲ್ಯೂಯೇಷನಲ್ಲಿ ಬರುತ್ತೆ. ಸೊ ದೀಸ್ ಆರ್ ದ 4 ಸ್ಟೆಪ್ಸ್ ಫಾರ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್. ಎನ್ವೈರ್ಮೆಂಟಲ್ ಸ್ಕ್ಯಾನಿಂಗ್, ಸ್ಟ್ರಾಟಜಿ ಫಾರ್ಮುಲೇಷನ್, ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್ ಆ್ಯಂಡ್ ಸ್ಟ್ರಾಟಜಿ ಇವ್ಯಾಲ್ಯೂಯೇಷನ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೀನಿ ಇವೆಲ್ಲ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆನ್ಸ್ ಇರೋದು, ಯಾವುದನ್ನು ಸ್ಕಿಪ್ ಮಾಡೋದಿಲ್ಲ. ಓಕೆ, 1 or 2 ಟೈಮ್ಸ್ ಇದು ರಿಪೀಟ್ ಮಾಡಿ ವೀಡಿಯೋಸನ್ನು ನೋಡಿ, ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಓಕೆ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಮಾಡೆಲ್ ಅಂತ ಬಂದಾಗ ಇದರೊಳಗೆ ಏನಿರುತ್ತೆ? ಡೆವಲಪ್ ಮಿಷನ್ ಸ್ಟೇಟ್ಮೆಂಟ್, ದೆನ್ ಎಸ್ಟಾಬ್ಲಿಷ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್, ದೆನ್ ಜನರೇಟ್, ಅನಲೈಸ್ ಆ್ಯಂಡ್ ಸೆಲೆಕ್ಟ್ ಸ್ಟ್ರಾಟಜೀಸ್, ದೆನ್ ಇಂಪ್ಲಿಮೆಂಟ್ ದ ಸ್ಟ್ರಾಟಜೀಸ್, ದೆನ್ ಇವ್ಯಾಲ್ಯೂಯೇಟ್ ಆ್ಯಂಡ್ ಕಂಟ್ರೋಲ್ ದ ಸ್ಟ್ರಾಟಜೀಸ್. ಆಮೇಲೆ ಈಗ ಮಿಷನ್ ಮತ್ತು ವಿಷನ್ ಸ್ಟೇಟ್ಮೆಂಟ್ ತೊಗೋಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಎನ್ವೈರ್ಮೆಂಟಲ್ಲಿ ಕೂಡ ನಾವು ಫ್ಯಾಕ್ಟ್ರನ್ನ ಕನ್ಸಿಡರ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಬೇಕಾಗತ್ತೆ. ಓಕೆ, ಸೊ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂತ ಬಂದಾಗ ಎಕನಾಮಿಕಲ್, ಇಕಲಾಜಿಕಲ್, ಪಾಲಿಟಿಕಲ್, ಸೋಷಿಯೋ ಕಲ್ಚರಲ್, ಡೆಮೋಗ್ರಫಿಕಲ್, ಟೆಕ್ನಾಲಜಿಕಲ್. ಓಕೆ, ಇವೆಲ್ಲವೂ ಕೂಡ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ಬರುತ್ತೆ. ಸಪ್ಲೈಯರ್ಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಕಾಂಪಿಟೇಟರ್ಸ್ ಇರ್ಬೋದು, ಕ್ರೆಡಿಟರ್ಸ್ ಇರ್ಬೋದು. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್.
ಓಕೆ. ಸೊ ಇಂಟರ್ನಲ್ ಎನ್ವೈರ್ಮೆಂಟ್ ಅಂತ ಬಂದಾಗ ಸ್ಟ್ರೆಂತನ್ನು ವೀಕ್ನೆಸಸ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, HR ಹೇಗಿದೆ, ಆಪ್ರೇಷನಲ್ ಮ್ಯಾನೇಜ್ಮೆಂಟ್ ಹೇಗಿದೆ, ನಮ್ಮ ರಿಸೋರ್ಸಸ್ ಹೇಗಿದೆ. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಇಂಟರ್ನಲ್ ಎನ್ವೈರ್ಮೆಂಟ್. ದೆನ್ ಎಸ್ಟಾಬ್ಲಿಷಿಂಗ್ ದ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂದರೆ ಸ್ಪೆಸಿಫಿಕ್ಕಾಗಿ ಆಬ್ಜೆಕ್ಟಿವ್ಸನ್ನು ಮಾಡ್ಕೋಬೇಕಾಗತ್ತೆ. ದಿಟ್ ಶುಡ್ ಬಿ ಮೆಜರಬಲ್ ಆ್ಯಂಡ್ ಅಚೀವೇಬಲ್ ಆಬ್ಜೆಕ್ಟಿವ್ಸ್ ಇರಬೇಕಾಗತ್ತೆ. ದೆನ್ ಜನರೇಟ್, ಅನಲೈಸ್ ಆ್ಯಂಡ್ ಸೆಲೆಕ್ಟ್ ಸ್ಟ್ರಾಟಜೀಸ್. ಯಾವ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡ್ತೀವಿ? ಇಂಡಸ್ಟ್ರಿಯಲ್ ಬೇಸಿಸ್ ಆಗಿರ್ಬೋದು, ಲೈಫ್ ಸೈಕಲ್ ಬೇಸಿಸ್ ಆಗಿರ್ಬೋದು, ಪೋರ್ಟ್ಫೋಲಿಯೋ ಬೇಸಿಸ್ ಆಗಿರ್ಬೋದು. ಸೊ ಯಾವ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡ್ಕೋತೀವಿ. ದೆನ್ ಇಂಪ್ಲಿಮೆಂಟಿಂಗ್ ಸ್ಟ್ರಾಟಜಿ ಅಂತಂದರೆ ಡಿಸಿಷನ್ಸು ಮತ್ತು ಆ್ಯಕ್ಷನ್ಸ್ ಏನು ತೊಗೊಳ್ತೀವಿ, ರಿಸೋರ್ಸಸನ್ನು ಹೇಗೆ ಅಲೋಕೇಟ್ ಮಾಡ್ತೀವಿ, ಫಂಕ್ಷನಲ್ ಆ್ಯಂಡ್ ಆಪ್ರೇಷನಲ್ ಸ್ಟ್ರಾಟಜೀಸ್ ಹೇಗಿರುತ್ತೆ, ಪಾಲಿಸೀಸನ್ನು ಯಾವುದನ್ನು ಫಾರ್ಮುಲೇಟ್ ಮಾಡಬೇಕಾಗತ್ತೆ, ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡಬೇಕಾಗತ್ತಾ, ಲೀಡರ್ಶಿಪ್ ಚೇಂಜಸ್ ಬೇಕಾ, ಮ್ಯಾನೇಜ್ಮೆಂಟ್ ಚೇಂಜಸ್ ಏನಾದ್ರು ಬೇಕಾ, ಇವೆಲ್ಲವೂ ಕೂಡ ಇಂಪ್ಲಿಮೆಂಟಿಂಗ್ ಪ್ರೊಸೆಸ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಎವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಸ್ಟ್ರಾಟಜೀಸ್. ಸ್ಟ್ರಾಟಜಿ ಒಂದು ಮಾಡಿಬಿಟ್ರೆ ಆಗಲಿಲ್ಲ, ಅದನ್ನು ನಾವು ಎವ್ಯಾಲ್ಯೂಯೇಟ್ ಕೂಡ ಮಾಡಬೇಕಾಗತ್ತೆ. ಸೊ ಡಿಟೆಕ್ಟಿಂಗ್ ದ ಪ್ರಾಬ್ಲಮ್ಸ್, ಚೇಂಜಸ್, ಅಡ್ಜಸ್ಟ್ಮೆಂಟ್ಸ್ ಇವೆಲ್ಲ ಕೂಡ ಇವ್ಯಾಲ್ಯೂಯೇಟ್ ಆ್ಯಂಡ್ ಕಂಟ್ರೋಲ್ ದ ಪ್ರೊಸೆಸ್ಸಲ್ಲಿ ಒಂದು ಮಾಡೆಲಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಬರುವಂಥದ್ದು. ಓಕೆ, ದಿಸ್ ಆರ್ ಆಲ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಮಾಡೆಲ್. ಡೆವಲಪ್ ವಿಷನ್ ಆ್ಯಂಡ್ ಮಿಷನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್, ಜನರೇಟ್, ಅನಲೈಸ್ ಆ್ಯಂಡ್ ಸೆಲೆಕ್ಟ್ ಸ್ಟ್ರಾಟಜೀಸ್, implement strategies, evaluate and control strategies. Then one of the important topic ಅಂದರೆ ಮಿಂಟ್ಸ್ಬರ್ಗ್ ಮಾಡೆಲ್ ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಇದರೊಳಗೆ ಏನಿರುತ್ತೆ, 3 ಇದಿರುತ್ತೆ. ಎಂಟ್ರಪ್ರಿನರ್ ಮೋಡ್ ಅಂತ ಹೇಳ್ಬೋದು, ಅಡಾಪ್ಟಿವ್ ಮೋಡ್ ಅಂತ ಹೇಳ್ಬೋದು, ದೆನ್ ಪ್ಲ್ಯಾನಿಂಗ್ ಮೋಡ್ ಅಂತಲೂ ಹೇಳ್ಬೋದು. ಎಂಟ್ರಪ್ರಿನರ್ ಮೋಡ್ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಆ್ಯಂಡ್ ವಿಷನರಿ ಇರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಆಗಿರುತ್ತೆ, CEO ಅವನೇ ಆಗಿರ್ತಾನೆ, ಸ್ಮಾಲ್ ಆ್ಯಂಡ್ ಎನರ್ಜೆಟಿಕ್ ಯಂಗ್ ಆಗಿರ್ತಾನೆ. ಸೊ ಹಿ ಕ್ಯಾನ್ ಟೇಕ್ ಎನಿ ರಿಸ್ಕ್. ಓಕೆ, ನೀವು ಅಪಾರ್ಚುನಿಟೀಸನ್ನು ಫೈಂಡ್ ಔಟ್ ಮಾಡ್ಬೋದು, ಬೋಲ್ಡಾಗಿ ಡಿಸಿಷನ್ಸನ್ನು ತೊಗೋಬೋದು. ಸೊ ಲೀಡರ್ ಸ್ಟ್ರಾಂಗ್ ಆಗಿರಬೇಕಾಗತ್ತೆ, ಅಬ್ಸಲ್ಯೂಟ್ ಪವರ್ ಇರುತ್ತೆ, ಡೈನಾಮಿಸಮ್ ಇರುತ್ತೆ. ಸೊ ದಿಸ್ ಆರ್ ಆಲ್ ಕಮ್ ಫ್ರಮ್ ದ ಎಂಟ್ರಪ್ರಿನ್ಯೂರಲ್ ಮೋಡಲ್ಲಿ. ಓಕೆ, ದೆನ್ ಅಡಾಪ್ಟಿವ್ ಮೋಡ್ ಅಂತ ಬಂದಾಗ ಏನಾಗಿರುತ್ತೆ, ಇಲ್ಲಿ ಟೇಕಿಂಗ್ ಸ್ಮಾಲ್ ಆ್ಯಂಡ್ ಇನ್ಕ್ರಿಮೆಂಟಲ್ ಸ್ಟೆಪ್ಸ್, ರಿಯಾಕ್ಟಿಂಗ್ ಟು ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ಅಪಾರ್ಚುನಿಟೀಸನ್ನು ಹುಡುಕ್ತಾರೆ. ಅದು ಬಿಟ್ಟು ಪವರ್ ಬ್ಲಾಕ್ಸ್ ಇರುತ್ತೆ. ಓಕೆ, ಅಂದರೆ ಟಾಪ್ ಮ್ಯಾನೇಜ್ಮೆಂಟ್ ಹೋಲ್ಡ್ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಬೇರೆ ಟಾಪ್ ಮ್ಯಾನೇಜ್ಮೆಂಟು ಮಿಡ್ಲ್ ಮ್ಯಾನೇಜ್ಮೆಂಟ್ ಅಗ್ರಿಮೆಂಟ್ ಕಷ್ಟ ಆಗ್ತಿರುತ್ತೆ. ಸೊ ಅದಕ್ಕೇನಾಗುತ್ತೆ, ಏನು ನೆಸೆಸರಿ ಇರುತ್ತೆ ಅದಷ್ಟೇ ಸ್ಟೆಪ್ಸನ್ನು ತೊಗೊಳೋದಕ್ಕೆ ನಾವೇಂತೀವಿ ಅಡಾಪ್ಟಿವ್ ಮೋಡ್ ಅಂತ ಹೇಳ್ತೀವಿ. ದೆನ್ ಲಾಸ್ಟ್ ಇಸ್ ದ ಪ್ಲ್ಯಾನಿಂಗ್ ಮೋಡ್. ಓಕೆ, ಪ್ಲ್ಯಾನಿಂಗ್ ಮೋಡಲ್ಲಿ ಏನಿರುತ್ತೆ, ಸಿಸ್ಟಮ್ಯಾಟಿಕ್, ಕಾಂಪ್ರಿಹೆನ್ಸಿವ್ ಆ್ಯಂಡ್ ಲಾರ್ಜ್ ಆರ್ಗನೈಸೇಷನ್ಸ್ ಈ ಥರ ಮಾಡ್ತಾರೆ. ಪ್ಲ್ಯಾನಿಂಗ್ ಮೋಡನ್ನು ಅಡಾಪ್ಟ್ ಮಾಡ್ಕೊಳ್ತೇವೆ, ಸಿಸ್ಟಮ್ಯಾಟಿಕ್ ಆಗಿ, ಕಾಂಪ್ರಿಹೆನ್ಸಿವ್ ಆಗಿ ಪ್ಲ್ಯಾನಿಂಗನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 5. ಓಕೆ, ದಿಸ್ ಕಮ್ಸ್ ಟು ಇದನ್ನು ನಾನೇನು ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ಯಾಕಂದರೆ ಒಂದು ಮಾಡ್ಯೂಲ್ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಲೆಟ್ ಅಸ್ ಟ್ರೈ ಇನ್ ನೆಕ್ಸ್ಟ್ ವೀಡಿಯೋ. ಓಕೆ.